ಚೇಸಿಂಗ್ ನಲ್ಲಿ ಗೆಲ್ಲಬೇಕು ಅಂತ ನಿರೀಕ್ಷೆ ಮಾಡ್ತಾ ಇದ್ದಾರೆ. ನೆನಪಿರಲಿ 22 ಮ್ಯಾಚ್ಗಳಲ್ಲಿ 20ರಲ್ಲಿ ಚೇಸಿಂಗ್ ನಲ್ಲಿ RCB ಗೆದ್ದಿದೆ. ಇನ್ನೊಂದೇನಂದ್ರೆ ಚೇಸ್ ಮಾಡಿ ಮ್ಯಾಚ್ ಗೆಲ್ಲೋದು ಅದೊಂಥರ ಥ್ರಿಲ್. ಪ್ರತಿ 6 ಪ್ರತಿ 4 ಪ್ರತಿ ಬಾಲ್ ಮಿಸ್ ಆದಾಗ್ಲೂ ಆ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿರುತ್ತೆ. ಸೊ RCB ಚೇಸಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಭಿಮಾನಿಗಳು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಆದರೆ ಗುಜರಾತ್ ಟೈಟನ್ಸ್ನ ಬೌಲರ್ಗಳ ಬಗ್ಗೆ ಒಂದು ಸ್ವಲ್ಪ ಭಯ ಇದೆ. ಇನ್ನು RR ವಿರುದ್ಧದ ಪಂದ್ಯದಲ್ಲಿ ಅವರ ಕಂಬ್ಯಾಕ್ ಏನಿದೆಯಲ್ಲ ಅದೊಂದು ಚೂರು ಟೆನ್ಷನ್ ಕೊಡ್ತಾ ಇದೆ. ಆದರೆ ಬ್ಯಾಟರ್ಗಳ ಅಬ್ಬರ, RCBಯ ಬ್ಯಾಟರ್ಗಳ ಲೈನಪ್ ಏನಿದೆಯಲ್ಲ ಟಾಪ್ ಆರ್ಡರ್ ಮಿಡಲ್ ಆರ್ಡರ್ನಲ್ಲಿ ಅದು ಅಮೇಝಿಂಗ್ ಆಗಿದೆ. ಹಾಗಾಗಿ ಬ್ಯಾಟರ್ಗಳು ಆಲ್ಮೋಸ್ಟ್ 8ನೇ ಪ್ಲೇಯರ್ವರೆಗೂ ಇರೋದ್ರಿಂದ ಸ್ವಲ್ಪ ಟೆನ್ಷನ್ ಫ್ರೀ ಆಗಿದೆ. ಸೊ ನೀವು ಕಾಲ್ ಮಾಡಿ, ವಿಶ್ ಮಾಡಿ, ಮಾತಾಡಿ ಯಾವ ಪ್ಲೇಯರ್ ಬಗ್ಗೆ ಈ ಬಾರಿ ನಿಮ್ಮ ನಿರೀಕ್ಷೆ ಎಷ್ಟಿದೆ ಅನ್ನೋದನ್ನ ನೀವು ನಮ್ಮ ಜೊತೆ ಶೇರ್ ಮಾಡ್ಕೋಬಹುದು. RCBಗೆ ಲಾಸ್ಟ್ ಮೊಮೆಂಟ್ ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತಾ ಇದೆ. ಈಗ ವಿಶ್ ಮಾಡೋದು ಲೈವ್ ನಲ್ಲಿ ಕೂತು ವಿಶ್ ಮಾಡಬಹುದಾಗಿದೆ. ನಮ್ಮ ಮೊದಲ ಕಾಲರ್ ರೆಡಿ ಆಗಿದ್ದಾರೆ, ಅನಿಲ್ ರೆಡಿ ಆಗಿದ್ದಾರೆ. ಅನಿಲ್ ಎಲ್ಲಿಂದ ಮಾತಾಡ್ತಿದ್ದೀರಾ? ಓಕೆ, ಸೊ ಹೆಂಗೆ ರೆಡಿನಾ ಪಂದ್ಯಕ್ಕೆ? ಕಾತರಿಂದ ಕೂತ್ಕೊಂಡಿದ್ದೀವಿ ಮೇಡಮ್, ನೋಡೋಣ ಅಂತೇಳಿ. ಓಕೆ, ಯಾರ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಇವತ್ತು? RCB ಮೇಡಮ್, RCB. ಅಲ್ಲ, RCB ಯಾರ ಮೇಲೆ ಜಾಸ್ತಿ ಇದೆ? RCB ಮೇಲೆ ಎಕ್ಸ್ಪೆಕ್ಟೇಷನ್ ಇರಕ್ ಸಾಧ್ಯ ನಮಗೆ? ಕಿಂಗ್ ಕೊಹ್ಲಿ. ಕಿಂಗ್ ಕೊಹ್ಲಿ. ಹೌದು ಮೇಡಮ್. ಎಷ್ಟು ಹೊಡಿಬಹುದು ಇವತ್ತು ಸ್ಕೋರ್ ನಿಮ್ ಪ್ರಕಾರ? 100 ಮೇಡಮ್. 100 ಸೆಂಚುರಿ ಬಾರಿಸ್ತಾರಾ ಹಂಗಾದ್ರೆ? 100 ಮೇಡಮ್ ಇವತ್ತು. ಆದ್ರೆ ಗುಜರಾತ್ ಬೌಲರ್ಗಳು ಬಹಳ ಸ್ಟ್ರಾಂಗ್ ಇದಾರಲ್ಲ. ಇರ್ಲಿ ಮೇಡಮ್, ಅದಕ್ಕೆ ಹೆಜಲ್ವುಡ್ ಅವರೆಲ್ಲ ಯಾರು ಇದ್ರು ನಾವು ಎದುರಿಸ್ತಾರೆ ಮೇಡಮ್ ಇವತ್ತು ಅವರಿಗೆ. ಚೆನ್ನಾಗಿ ಎಲ್ಲ ಪ್ಲೇಯರ್ ಕಡೆಯಿಂದಾನು ಒಳ್ಳೆ ಪ್ರದರ್ಶನ ಬರುತ್ತೆ ಮೇಡಮ್ ಇವತ್ತು. ಓಕೆ, ಟೋಟಲ್ RCB ಮೊದಲು ಬ್ಯಾಟ್ ಮಾಡ್ಬೇಕಾ ಚೇಸಿಂಗ್ ಮಾಡ್ಬೇಕಾ ನಿಮ್ ಪ್ರಕಾರ ಏನು? ಚೇಸಿಂಗ್ ಮಾಡಿದ್ರು ಮೊದಲು ಬ್ಯಾಟಿಂಗ್ ಮಾಡಿದ್ರು ಇವತ್ತು ನಾವೇ ವಿನ್ ಮೇಡಮ್. ನಾವೇ ವಿನ್. ಬಟ್ ಯಾಕೆಂದ್ರೆ ಇವಾಗ ಗುಜರಾತ್ ಟೈಟನ್ಸ್ RCB ಗೆದ್ದಿರೋದು ಒಂದೇ ನೆಲದಲ್ಲಿ. ಹಾ ಮೇಡಮ್. ಅಲ್ಲ, ಇಬ್ರು ಫೈಟ್ ಅಲ್ಲಿ ಇದಾರಲ್ಲ ಇವತ್ತು. ಯಾವ ಚೇಸಿಂಗ್ ಮಾಡಿದ್ರು ನಾವೇ ಮೇಡಮ್ ವಿನ್ ಆಗೋದು ಇವತ್ತು. ನಾವೇ ವಿನ್ ಆಗೋದು ಈ ಸಲವೂ ಕಪ್ ನಮ್ಮದೇ ಮೇಡಮ್. ಓಕೆ, ಈ ಸಲನು ಕಪ್ ನಮ್ದೆ. RCBಗೆ ಏನಂತ ವಿಶ್ ಮಾಡ್ತೀರಾ? ಗೆದ್ದು ಬಾ RCB ಅಂತ ಹೇಳಿ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಅನಿಲ್. ವಿನಯ್ ಕಾಲ್ ಮಾಡಿದ್ದಾರೆ. ವಿನಯ್ ಎಲ್ಲಿಂದ ಮಾತಾಡ್ತಿದ್ದೀರಿ? ನಾವು ಚಿತ್ರದುರ್ಗದಿಂದ ಮಾತಾಡ್ತಿರೋದು. ಚಿತ್ರದುರ್ಗದಿಂದ. ವಿನಯ್ ಓದ್ತಾ ಇರೋದಾ? ಫಸ್ಟ್ ಇಯರ್. ಯಾವ ಕ್ಲಾಸು? ಫಸ್ಟ್ ಇಯರ್ PUC. ಫಸ್ಟ್ ಇಯರ್ PUC. ಮ್ಯಾಚ್ಗೆ ರೆಡಿನಾ? ಎಸ್ ಮ್ಯಾಮ್. ಈ ಸಲ ಕಾಯ್ತಾ ಇದ್ದೀವಿ. ಓಕೆ, ಕಾತರದಿಂದ ಕಾಯ್ತಾ ಇದ್ದಾರೆ. ಈ ಸಲನು ಕಪ್ ನಮ್ದೇನಾ? ಎಸ್ ಮೇಡಮ್, ಈ ಸಲನೂ ಕಪ್ ನಮ್ದೆ. ಓಕೆ, ಈ ಸಲ ಬ್ಯಾಟರ್ಸ್ ಜಾಸ್ತಿ ಇದ್ದಾರೆ RCB ಅಲ್ಲಿ. ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಬ್ಯಾಟರ್ಸ್ ಇದ್ದಾರೆ, ಆಲ್ರೌಂಡರ್ಸ್ ಇದ್ದಾರೆ. ಯಾರ ಮೇಲೆ ಜಾಸ್ತಿ ನಿರೀಕ್ಷೆ ಇದೆ? 6 4 ಯಾರ ಕಡೆಯಿಂದ ಬರುತ್ತೆ? ಕೊಹ್ಲಿ ಬಿಟ್ಟು ಹೇಳ್ಬೇಕು. ಕೊಹ್ಲಿ ಬಗ್ಗೆ ಎಲ್ರಿಗೂ ನಿರೀಕ್ಷೆ ಇದ್ದೇ ಇದೆ. ಕೊಹ್ಲಿ ಬಿಟ್ಟು ಯಾರು? ವಿರಾಟ್ ಕೊಹ್ಲಿ ಅವರು ಮತ್ತೆ ನಮ್ಮ ರಜತ್ ಪಟಿದಾರ್ ಮೇಲೆ ಬಹಳ ನಿರೀಕ್ಷೆ ಇದೆ. ಈ ಸಲ ಪಟಿದಾರ್ ಆಡ್ತಾರಾ? ಎಸ್ ಮೇಡಮ್, ಆಡ್ತಾರೆ. ಸೆಂಚುರಿ ಹೊಡಿಬಹುದು ಅವರು. ಸೆಂಚುರಿ? ಎಸ್ ಮೇಡಮ್. ಈಗ ಫಸ್ಟ್ RCB ಏನಾದ್ರೂ ಬ್ಯಾಟ್ ಮಾಡಿದ್ರೆ ಸ್ಕೋರ್ ಏನ್ ಸ್ಕೋರ್ ಮಾಡ್ಬೋದು? ಏನ್ ಸ್ಕೋರ್ ಮಾಡ್ಬೋದು ಮ್ಯಾಮ್? 250 to 260 ಮಾಡ್ಬೋದು. 250 to 260 ಮಾಡ್ಬೋದು. ಎಸ್ ಮ್ಯಾಮ್, ಪವರ್ ಹಿಟ್ಟರ್, ಫೆದರ್ ಬ್ಯಾಟರ್. ಓಕೆ, ಈಗ 250, ಓಕೆ 260 ಅಂತಾನೆ ಟಾರ್ಗೆಟ್ ಇಟ್ಕೊಳ್ಳೋಣ. GT ಚೇಸ್ ಮಾಡುತ್ತಾ? ನಮ್ಮ ಅವರು ಬ್ಯಾಟರ್ಸ್ ಮೇಲೆ ಡಿಪೆಂಡ್. ಬ್ಯಾಟರ್ಸ್ ಅಲ್ಲಿ ತುಂಬಾ ಕಡಿಮೆ ಬ್ಯಾಟರ್ಸ್ ಇದ್ದಾರೆ. ಮಿಡ್ಲ್ ಆರ್ಡರ್ ಅಷ್ಟು ಸ್ಟ್ರಾಂಗ್ ಇಲ್ಲ ಅವ್ರದ್ದು. ಶುಭ್ಮನ್ ಗಿಲ್ ಅವ್ರು ಆಡ್ತಾರೆ. ಗಿಲ್ ಒಬ್ಬರನ್ನ ಕಟ್ ಹಾಕ್ಬೇಕಲ್ವಾ? ಎಸ್ ಮೇಡಮ್, ಒಬ್ಬರನ್ನ ಸಾಯಿ ಸುದರ್ಶನ್, ಒಬ್ಬರನ್ನ ಬಟ್ಲರ್. ಓಕೆ, ಥ್ಯಾಂಕ್ ಯು ವಿನಯ್. ಶ್ರೀನಿವಾಸ್ ಕಾಲ್ ಮಾಡಿದ್ದಾರೆ. ಶ್ರೀನಿವಾಸ್ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮ್ಯಾಚ್ಗೆ ರೆಡಿನಾ? ರೆಡಿ. ಎಲ್ಲಿಂದ ಮಾತಾಡ್ತಿದ್ದೀರಿ ಶ್ರೀನಿವಾಸ್? ತುಮಕೂರು ಡಿಸ್ಟಿಕ್ ಗುಬ್ಬಿಯಿಂದ ಮಾತಾಡ್ತಿದ್ದೀರಿ. ಹೌದು. ಈ ಸಲನು ಕಪ್ ನಮ್ದೇನಾ? ಈ ಸಲ ಪಕ್ಕ ಕಪ್ ನಮ್ದೆ. ಕನ್ನಡಿಗ ಪಡಿಕಲ್ ಇವತ್ತು 100 ಹೊಡೆದೇ ಹೊಡಿತೀನಿ. ಪಡಿಕ್ಕಲ್ ಈ ಸಲ 100 ಹೊಡಿತಾರೆ. ಪಡಿಕಲ್ ಆಡ್ತಾನೆ ಇವತ್ತು ಆಡೇ ಆಡ್ತಾರೆ. ಅವ್ರ ಕಡೆ ಮೇನ್ 3 ವಿಕೆಟ್ ಬಿದ್ರೆ ಕಪ್ ನಮ್ದೆ. ಯಾರು 3 ವಿಕೆಟ್? ಶುಭ್ಮನ್ ಗಿಲ್ಲು, ಬಟ್ಲರು, ಸಾಯಿ ಸುದರ್ಶನ್. ಅವ್ರ ಕಡೆ 3 ಜನ ಆಡೋದು. ಯಾಕೆ ಇದು ಸಿಂಧು ಆಡಲ್ವಾ? ಅವ್ರು ಯಾರು ಫಾರ್ಮಾಗಿಲ್ಲ. ಮೇನ್ ವಿಕೆಟ್ 3 ವಿಕೆಟ್ ಬಿದ್ರೆ RCB ಪಕ್ಕ ಕಪ್ ನಮ್ದೆ. ಅಲ್ಲ, ಅವರಲ್ಲಿ ಬೌಲರ್ಗಳು ಬಹಳ ಸ್ಟ್ರಾಂಗ್ ಇದ್ದಾರೆ. ನಮ್ಮ ಬ್ಯಾಟರ್ಗಳು ಹಿಡಿದಾಕಿದ್ರೆ
ಬಾಲರ್ಗಳು ಬೆಂಡೆತ್ತ ಪ್ಲೇಯರ್ಗಳು ಕಡೆ ಅವ್ರಿಗೆ ಕೊಹ್ಲಿ ಇಲ್ವಾ? ಓಕೆ. ಕೊಹ್ಲಿ ಪಡಿಕಲ್ಲು ರಜತ್ ಪಟಿದಾರ್ 3 ಜನ ಆಡಿದ್ರೆ ಸಾಕು ನಮ್ಮ ಕಡೆ. ಕೊಹ್ಲಿ, ಪಡಿಕಲ್ಲು, ಪಾಟಿದಾರ್ ಇದ್ರೆ ಸಾಕಾ? ಸಾಕು. ಓಕೆ. ಎಷ್ಟು ಫಸ್ಟ್ ಬ್ಯಾಟ್ ಮಾಡಿದ್ರೆ RCB ಎಷ್ಟು ಸ್ಕೋರ್ ಮಾಡಬಹುದು? ಚೇಸಿಂಗ್ ಆದ್ರೆ RCBಗೆ ಗುಡ್ ಸ್ಕೋರ್ ಏನು? ಚೇಸಿಂಗ್ ಮಾಡಿದ್ರೆ RCB ಫಸ್ಟ್ ಬ್ಯಾಟ್ ಮಾಡಿದ್ರೆ ಪಕ್ಕ 200+ ಹೊಡೆದೇ ಹೊಡಿತೀರಿ. ಬರೀ 200+? 250 ಮೇಲೆ ಹೋದ್ರೆ ತಾನೇ ಒಳ್ಳೆ ಫೈಟ್ ಸಿಗೋದು. 230 ಕೊಟ್ರೆ ಸಾಕು, RCB ಡಿಫೆಂಡ್ ಮಾಡ್ತೀರಿ. 230 ಕೊಟ್ರೆ 200 ಒಳಗೆ ಡಿಫೆಂಡ್ ಮಾಡ್ತಾರೆ. ಒಂದ್ ಜಾಸ್ತಿ 5 ರನ್ ಗೆಲ್ಲಕ್ಕೆ 230 ಸಾಕು. ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.